ತಲಾ 15% ರಂತೆ 2 ಅನುಕ್ರಮ ಹೆಚ್ಚಳಗಳು ತಲಾ 12% ರಂತೆ 2 ಅನುಕ್ರಮ ಇಳಿಕೆಗಿಂತ ಎಷ್ಟು ಪ್ರತಿಶತ ಹೆಚ್ಚಾಗೈತೆ ಅಂತ ಕೇಳ್ಯಾರ. 2 ಅನುಕ್ರಮ 15% ಏರಿಕೆ ಅಂದ್ರೆ ಏನಾಗುತ್ತೆ? 15 ಪ್ಲಸ್ 15 15 ಇಂಟು 15 ಡಿವೈಡೆಡ್ ಬೈ 100 ಆಕತಿ. ಇದೆಷ್ಟಾಗುತ್ತೆ? 30 ಪ್ಲಸ್ 2.25 ಆಗುತ್ತೆ. 32.25 ಏನಾಗುತ್ತೆ? ಇನ್ಕ್ರೀಸ್ ಆಗಿದ್ದಾಗುತ್ತೆ. 12% ಡಿಕ್ರೀಸ್ ಆಗುತ್ತೆ ಅಂದ್ರೆ 12 ಪ್ಲಸ್ 12 ಮೈನಸ್ 12 ಇಂಟು 12 ಡಿವೈಡೆಡ್ ಬೈ 100 ಆಗುತ್ತೆ. ಇದು 24 ಮೈನಸ್ 1.44 ಅಂದ್ರೆ ಎಷ್ಟಾಗುತ್ತೆ? ಇದು 22.56 ಆಗುತ್ತೆ. ಇದು ಎಷ್ಟು ಜಾಸ್ತಿ ಆಗುತ್ತೆ? 22.56ಕಿನ 9.69 ಜಾಸ್ತಿ ಆಗುತ್ತೆ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಎಷ್ಟೈತಿ? ಇದು 9.69 ಡಿವೈಡೆಡ್ ಬೈ 22.56 ಇಂಟು 100 ಮಾಡಿದರೆ ಎಷ್ಟಾಗುತ್ತೆ? ಇದು 42.95% ಜಾಸ್ತಿ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. PDF ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿರಿ. ಒಂದು ಗುಂಪಿನ ನಿರ್ದಿಷ್ಟ ಸಂಖ್ಯೆ ವಿದ್ಯಾರ್ಥಿಗಳ ಸರಾಸರಿ ತೂಕ 72 kg ಇತ್ತು. ತಲಾ 76 kg ಸರಾಸರಿ ತೂಕ ಇವರು 11 ವಿದ್ಯಾರ್ಥಿಗಳು ಗುಂಪಿನಿಂದ ಹೊರಗೆ ಹೋಗಿ ತಲಾ 79 kg ಸರಾಸರಿ ತೂಕ ಇರುವ 5 ವಿದ್ಯಾರ್ಥಿಗಳು ಗುಂಪಿಗೆ ಸೇರಿದ್ದಾರೆ. ಗುಂಪಿಗೆ ವಿದ್ಯಾರ್ಥಿಗಳ ಸರಾಸರಿ ತೂಕವು 0.6 kg ಕಡಿಮೆ ಆಗುತ್ತೆ. ಹಾಗಾದರೆ ಆರಂಭದಲ್ಲಿ ಗುಂಪಿನಲ್ಲಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಂತ ಕೇಳಿರಲಿ. ನೋಡ್ರಿ, 11 ಮಂದಿ ಏನೇ 76 kg ಇರೋರು ಬಿಟ್ಟು ಹೋಗ್ತಾರೆ. ಟೋಟಲ್ ವೇಟ್ ಎಷ್ಟಾಗುತ್ತೆ? 836 ಆಗುತ್ತೆ. 79 ಇಂಟು 5 ಅಂದ್ರೆ ಬಂದು ಗುಂಪು ಜಾಯಿನ್ ಆದವ್ರು ಎಷ್ಟಾಗುತ್ತೆ? 395 ಆಗುತ್ತೆ. ಇಲ್ಲಿ ಎಷ್ಟು ಜನ ಕಡಿಮೆ ಆಕಾರ? ಇಲ್ಲಿ 6 ಜನ ಏನಕ್ಕಾರ ಕಡಿಮೆ ಆಕಾರ. ನೋಡ್ರಿ, ಮೊದಲಕ್ಕೆ ಎಷ್ಟು ಜನ ಇರಿದ್ರೆ 72 ಜನ, 72 ಸರಾಸರಿ ಇತ್ತು ಇಂಟು ಟೋಟಲ್ ಎನ್ ನಂಬರ್ ಮೈನಸ್ 836 ಜನ ಬಿಟ್ಟು ಹೋಗ್ತಾರ. ತೂಕಿದ್ದವರು ಪ್ಲಸ್ ಒಳ್ಳೆ 395 kg ಇದ್ದವರು ಜಾಯಿನ್ ಆಕಾರ. ಈಜ್ವಲ್ ಟು ಏನಾಗುತ್ತೆ? ಇದು 0.6 kg ಏನಾಗುತ್ತೆ? ಸರಾಸರಿ ಕಮ್ಮಿ ಆಗುತ್ತೆ. ಅಂದ್ರೆ 72 ಮೈನಸ್ 0.6 ಅಂದ್ರೆ ಎಷ್ಟಾಗುತ್ತೆ? 71.4 kg ಏನಾಗುತ್ತೆ? ಸರಾಸರಿ ತೂಕ ಆಗುತ್ತೆ. ಇದ್ರಾಗ 6 ಜನ ಕಡಿಮೆ ಆಗ್ಯಾರ ಅಂದ್ರೆ ಎನ್ ಮೈನಸ್ 6 ಆಗುತ್ತೆ. 72 ಎನ್ ಮೈನಸ್ 441 ಈಜ್ವಲ್ ಟು 71.4 ಎನ್ ಮೈನಸ್ 428.4 ಆಗುತ್ತೆ. ಇದೆಷ್ಟಾಗುತ್ತೆ? 0.6 ಎನ್ ಈಜ್ವಲ್ ಟು ಎಷ್ಟಾಗುತ್ತೆ? 12.6 ಆಗುತ್ತೆ. ಎನ್ ಈಜ್ವಲ್ ಟು ಎಷ್ಟಾಗುತ್ತೆ? 21 ಜನ ಆಕಾರ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾವ ಅಸಲು ಮೊತ್ತ ವಾರ್ಷಿಕ 12% ಬಡ್ಡಿ ದರದಲ್ಲಿ 4 ವರ್ಷಗಳಲ್ಲಿ 240 ರೂಪಾಯಿ ಸರಳ ಬಡ್ಡಿಯನ್ನು ಗಳಿಸುತ್ತಂತ ಕೇಳ್ಯಾರ. ನೋಡ್ರಿ, 12% ಹಂಗೆ 4 ವರ್ಷಕ್ಕೆ ಅಂದ್ರೆ ಎಷ್ಟಾಗುತ್ತೆ? ಟೋಟಲ್ ಬಡ್ಡಿ 48% ಆಗುತ್ತೆ. ಈ 48% ವ್ಯಾಲ್ಯೂ ಕೊಟ್ಟಾನ ಎಷ್ಟು? 240 ಕೊಟ್ಟಾನ. ಅಂದ್ರೆ 24 ಹತ್ತಲೆ 24 ಎರಡಲೆ ಅಸಲು ಏನಿರ್ತೈತಿ? 100% ಇರ್ತೈತಿ. ಅಂದ್ರೆ ಇಂಟು 50 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ? ಇದು 100% ಆಗುತ್ತೆ. ಅಸಲು ಎಷ್ಟಾಗುತ್ತೆ? 500 ರೂಪಾಯಿ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2 ಮಿಕ್ಸರ್ ಮತ್ತು 1 ಟಿವಿಯ ಬೆಲೆ 7,000 ರೂಪಾಯಿ ಆದರೆ 2 ಟಿವಿ ಮತ್ತು 1 ಮಿಕ್ಸರ್ನ ಬೆಲೆ 9,800 ರೂಪಾಯಿ ಆಗಿದ್ರೆ 1 ಟಿವಿಯ ಬೆಲೆ ಎಷ್ಟಂತ ಕೇಳಿರಿ. ಇಲ್ಲಿ ನೋಡ್ರಿ, 2 ಮಿಕ್ಸರ್ ಮತ್ತು 1 ಟಿವಿ ಶೇರ್ ಎಷ್ಟು ರೂಪಾಯಿ ಐತಿ? ಇಲ್ಲಿ 7,000 ಐತಿ. ಆಮೇಲೆ 1 ಮಿಕ್ಸರ್ 2 ಟಿವಿ ಶೇರ್ ಎಷ್ಟು ಇಲ್ಲಿ? 9,800 ರೂಪಾಯಿ ಐತಿ. ನಮಗೆ 1 ಟಿವಿ ಬೆಲೆ ಕೇಳ್ಯಾರಂದ್ರೆ ನಾನು ಮಿಕ್ಸರ್ ವ್ಯಾಲ್ಯೂ ಸೇಮ್ ಮಾಡ್ತೀನಿ. ಅದಕ್ಕೆ ಇದಕ್ಕಿಂಟು 2 ಮಾಡ್ತೀನಿ. 2 ಎಮ್ ಪ್ಲಸ್ 4 ಟಿವಿ ಈಜ್ವಲ್ ಟು ಎಷ್ಟಾಗುತ್ತೆ? 19,600 ಆಗುತ್ತೆ. ಇದು 2 ಎಮ್ ಪ್ಲಸ್ ಟಿವಿ ಈಜ್ವಲ್ ಟು ಎಷ್ಟೈತಿ? 7,000 ಐತಿ. ಇದು ಮೈನಸ್ ಮಾಡೋಣ. 3 ಟಿವಿ ಈಜ್ವಲ್ ಟು ಎಷ್ಟಾಗತ್ತೆ? ಇಲ್ಲಿ 12,600 ಆಕತಿ. 1 ಟಿವಿಗೆ ಎಷ್ಟಾಗತ್ತೆ? ಇದು 4,200 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2,500 ಅಸಲು ಮೊತ್ತಕ್ಕೆ ವಾರ್ಷಿಕ 7% ಬಡ್ಡಿ ದರದಲ್ಲಿ 5 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟಂತ ಕೇಳ್ಯಾರ. ಅಂದ್ರೆ 7% ಹಂಗೆ 5 ವರ್ಷಕ್ಕೆ ಎಷ್ಟಾಗುತ್ತೆ? ಬಡ್ಡಿ ರೇಟ್ 35% ಆಗುತ್ತೆ. ಇಲ್ಲಿ 100% ವ್ಯಾಲ್ಯೂ ಕೊಟ್ಟಾನ. ಎಷ್ಟು? 2,500 ಕೊಟ್ಟಾನ. ಹಂಗಾರೆ 35% ವ್ಯಾಲ್ಯೂ ಎಷ್ಟಾಗುತ್ತೆ? ಇಂಟು 25 ಮಾಡಿದ್ರೆ ಎಷ್ಟಾಗುತ್ತೆ? 875 ರೂಪಾಯಿ ಆಗುತ್ತೆ. ಇಲ್ಲಾಂದ್ರೆ ಫಾರ್ಮುಲಾ ಮೆಥಡ್ ಏನಾಗುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಈಜ್ವಲ್ ಟು ರೇಟ್ ಇಂಟು ಟೈಮ್ ಇಂಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್. 2,500 ಇಂಟು 7 ಇಂಟು 5 ಡಿವೈಡ್ ಬೈ 100 ಮಾಡಿದ್ರೆ ಎಷ್ಟಾಗುತ್ತೆ? 25 ಇಂಟು 35 ಮಾಡಿದ್ರೆ 875 ರೂಪಾಯಿ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ಒಂದು ವಸ್ತುವನ್ನು 20ಕ್ಕೆ ಮಾರಾಟ ಮಾಡುವುದರಿಂದ 10% ಲಾಭವನ್ನು ಪಡಿತಾನೆ. ನೋಡ್ರಿ, 10% ಲಾಭಕ್ಕೆ ಮಾರೇನಂದ್ರೆ ಏನಾಗುತ್ತದೆ? ಕಾಸ್ಟ್ ಪ್ರೈಸ್ 10 ಇದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? 11 ಆಕತಿ. 11 ವ್ಯಾಲ್ಯೂ ಎಷ್ಟು ಕೊಟ್ಟಾನ? ಇಲ್ಲಿ 20 ರೂಪಾಯಿ ಕೊಟ್ಟಾನ. ಅಂದ್ರೆ ಮಲ್ಟಿಪ್ಲೈ ಬೈ 1.812 ಆಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ? ಇಲ್ಲಿ 1.812 ಮಲ್ಟಿಪ್ಲೈ ಮಾಡಿದ್ರೆ 18.18 ಆಗುತ್ತೆ. ಅವ್ನು 20% ಲಾಭ ಪಡೆಯಕ್ಕೆ ತನ್ನ ಮಾರಾಟ ಬೆಲೆಯನ್ನು ಎಷ್ಟರ ಮಟ್ಟಿಗೆ ಹೆಚ್ಚಿಸಬೇಕಂತ ಕೇಳೇನಿ ಇಲ್ಲಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ? ಇಲ್ಲಿ 20% ಪ್ರಾಫಿಟ್ ಮಾಡ್ಬೇಕಂದ್ರೆ ಕಾಸ್ಟ್ ಪ್ರೈಸ್ 5 ಆದ್ರೆ ಸೆಲ್ಲಿಂಗ್ ಪ್ರೈಸ್ 6 ಆಕತಿ. ಇದ್ರ ವ್ಯಾಲ್ಯೂ ಎಷ್ಟು ಬಂದೈತಿ? ಇಲ್ಲಿ ಕಾಸ್ಟ್ ಪ್ರೈಸ್ 18.18 ಬಂದೈತಿ. ಅಂದ್ರೆ ಇಂಟು 3.63 ಆಗೈತಿ. 6ಕ್ಕೆ ಇಂಟು 3.63 ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? 21.81 ಆಗುತ್ತೆ. ಅಂದ್ರೆ 21.282 ಆಗುತ್ತೆ. ಆಪ್ಷನ್ ಎಷ್ಟು ಜಾಸ್ತಿ ಆಯ್ತು? ಇಲ್ಲಿ ಮೊದಲಾಗ ಸೆಲ್ಲಿಂಗ್ ಪ್ರೈಸ್ 20 ಇತ್ತು, ಆಮೇಲೆ 21.82 ಆಯ್ತು. ಅಂದ್ರೆ ಜಾಸ್ತಿ ಎಷ್ಟು ಮಾಡ್ಬೇಕು? 1.82 ಜಾಸ್ತಿ ಮಾಡ್ಬೇಕು. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಒಬ್ಬ ಕಿರಾಣಿ ವ್ಯಾಪಾರಿ ಪ್ರತಿ ಕೆಜಿಗೆ 120 ರೂಪಾಯಿ ಮತ್ತು ಪ್ರತಿ ಕೆಜಿಗೆ 125 ಮೌಲ್ಯದ 2 ಬಗೆಯ ಚಹಾ ಪುಡಿಗಳನ್ನು ಬೆರೆಸಿ ಪ್ರತಿ ಕೆಜಿಗೆ 122 ರೂಪಾಯಿ ಮೌಲ್ಯದ ಹೊಸ ವಿಧದ ಚಹಾ ಪುಡಿಯನ್ನು ತಯಾರಿಸ್ತಾನೆ. ಈ ಹೊಸ ವಿಧದ ಚಹಾ ಪುಡಿಯನ್ನು ಪಡೆಯಲು ಎರಡೂ ಬಗೆಯ ಚಹಾ ಪುಡಿಗಳನ್ನು ಯಾವ ಪದ್ಧತಿಯಲ್ಲಿ ಬೆರೆಸಬೇಕಂತ ಕೇಳಿದ್ರೆ ನೋಡ್ರಿ, ಇಲ್ಲಿ ಅಲ್ಲಿಗೆ ಶಕನು ಒಂದು 120 ರೂಪಾಯಿದು, ಇನ್ನೊಂದು 125, ಎರಡು ಸೇರಿ ಎಷ್ಟಕ್ಕೆ ಮಾಡ್ರಿ 122 ಮಾಡ್ಯಾನ. ಇದೆಷ್ಟಾಗತ್ತೆ 3 ಆಗುತ್ತೆ, ಇದು 2 ಆಗುತ್ತೆ. 3:2 ಅನುಪಾತದೊಳಗೆ ಬೆರೆಸ್ಬೇಕು. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಚಿಲ್ಲರೆ ವ್ಯಾಪಾರಿ ತನ್ನ ಅಂಗಡಿಯ ಸದಸ್ಯತ್ವ ಕಾರ್ಡ್ ಮೂಲಕ ಪಾವತಿಸಿರುವ ಉತ್ಪನ್ನಗಳ ನಿಗದಿತ ಬೆಲೆ ಮೇಲೆ 25% ವ್ಯಾಪಾರ ರಿಯಾಯಿತಿ ಮತ್ತು ನಂತರ 8% ಹೆಚ್ಚುವರಿ ರಿಯಾಯಿತಿಯನ್ನು ನೀಡ್ತಾನೆ. ಅವನು ಅಸಲು ಬೆಲೆಯ ಮೇಲೆ 15% ನಿವ್ವಳ ಲಾಭವನ್ನು ಗಳಿಸಿದರೆ ಅವನು ಉತ್ಪನ್ನಗಳ ಬೆಲೆಯನ್ನು ಎಷ್ಟು ಪ್ರತಿಶತ ಹೆಚ್ಚಿಗೆ ನಿಗದಿಪಡಿಸಿದ್ದಾನಂತ ಕೇಳ್ಯಾರ. ನೋಡ್ರಿ, ಟೋಟಲ್ ಡಿಸ್ಕೌಂಟ್ ಎಷ್ಟಾಗತ್ತೆ? ಇದು 25 + 8 × 25 × 8/100 ಆಗತ್ತೆ. 25 4 2 ಆಗುತ್ತೆ, ಅಂದ್ರೆ 31% ಏನಾಗುತ್ತೆ, ಒಂದು ಟೋಟಲ್ ಡಿಸ್ಕೌಂಟ್ ಆಗುತ್ತೆ. ಕಾಸ್ಟ್ ಪ್ರೈಸ್ / ಮಾರ್ಕ್ ಪ್ರೈಸ್ ಏನಾಗುತ್ತೆ, ಇಲ್ಲಿ ಫಾರ್ಮುಲಾ 100 - % ಆಫ್ ಡಿಸ್ಕೌಂಟ್ / 100 + ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಕಾಸ್ಟ್ ಪ್ರೈಸ್ / ಮಾರ್ಕ್ ಪ್ರೈಸ್ 100 - % ಡಿಸ್ಕೌಂಟ್ ಎಷ್ಟೈತಿ 35 ಐತಿ / 100 + 15 ಆಗುತ್ತೆ. ಇದೆಷ್ಟಾಗುತ್ತೆ 69 / 115 ಆಗುತ್ತೆ. ಎಷ್ಟು ಇದಾಗುತ್ತೆ ಇಲ್ಲಿ, ಎಷ್ಟು ಜಾಸ್ತಿ ಆಗುತ್ತೆ? 46 ಜಾಸ್ತಿ ಆಗುತ್ತೆ. ಪರ್ಸೆಂಟೇಜ್ ಆಫ್ ಜಾಸ್ತಿ ಇಟ್ಟಿದ್ವ 46 / 69 × 100 ಮಾಡಿದ್ರೆ 66.66% ಏನಾಗಿರ್ತೈತಿ ಜಾಸ್ತಿ ನಿಗದಿಪಡಿಸಿರ್ತಾನೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ರವಿ ತನ್ನ ಹಳ್ಳಿಯಿಂದ ಕಾಲೇಜ್ ಗಂಟೆಗೆ 5 km/h ವೇಗದಲ್ಲಿ ಹೋಗ್ತಾನೆ ಮತ್ತು ಗಂಟೆಗೆ 4 km/h ವೇಗದಲ್ಲಿ ಹಿಂತಿರುಗುತ್ತಾನೆ. ಅವನು ಒಟ್ಟು 9 ಗಂಟೆಗಳು ತೆಗೆದುಕೊಂಡ್ರೆ ಹಳ್ಳಿ ಮತ್ತು ಕಾಲೇಜ್ ನಡುವಿನ ದೂರ ಎಷ್ಟು ಅಂತ ಕೇಳ್ಯಾರ. ನೋಡಿ, ಟೋಟಲ್ ಡಿಸ್ಟೆನ್ಸ್ ಏನಂತ ಅಂದ್ಕೊಂತೀನಿ, x ಕಿಲೋಮೀಟರ್ ಅಂತ ಅಂದ್ಕೊಂತೀನಿ. ಅವು ಹೋಗುವ ಈಗ 5 km/h ಏನಂತ / ಇದು ಪ್ಲಸ್ x / ಬರುವಾಗ 4 km/h. ಟೋಟಲ್ ಟೈಮ್ ಎಷ್ಟೈತಿ 9 ಅವರ್ ಐತಿ. 5 ಮತ್ತು 4 LCM ಎಷ್ಟಾಗುತ್ತೆ 20 ಆಗುತ್ತೆ. 4x + 4 ಇಲ್ಲಿ 5x / 20 = 9 ಆಗುತ್ತೆ. 9x = 20 × 9 ಆಗುತ್ತೆ. 9 ಕ್ಯಾನ್ಸಲ್ ಮಾಡಿದರೆ x = ಎಷ್ಟು ಬರ್ತೈತಿ 20 km ಬರ್ತೈತಿ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಮಾಂತರ ಹಳಿಗಳ ಮೇಲೆ ಗಂಟೆಗೆ 45 km/h ಮತ್ತು 51 km/h ವೇಗ ಚಲಿಸುತ್ತಿರುವ 2 ರೈಲುಗಳು ಪರಸ್ಪರ ದಾಟಲು 21 ಸೆಕೆಂಡ್ಗಳು ತೆಗೆದುಕೊಳ್ತಾವೆ. ಒಂದು ರೈಲಿನ ಉದ್ದ 290 ಮೀಟರ್ ಆಗಿದ್ರೆ ಇನ್ನೊಂದು ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಎರಡು ಅಪೋಸಿಟ್ ಡೈರೆಕ್ಷನ್ ಬರಕತ್ತಾವ ಅಂದ್ರೆ ಅವ್ರ ಸ್ಪೀಡ್ ಏನು ಮಾಡಿಸ್ತೀನಿ ಕೂಡಿಸ್ತೀನಿ. ಇಲ್ಲಿ 45 + 51 ಎಷ್ಟಾಗುತ್ತೆ? ಇದು 96 ಆಗುತ್ತೆ km/h. ಇದನ್ನ ಮೀಟರ್/ಸೆಕೆಂಡ್ ಕನ್ವರ್ಟ್ ಮಾಡೋಕೆ × 5/18 ಮಾಡ್ತೀನಿ. ಡಿಸ್ಟೆನ್ಸ್ = ಸ್ಪೀಡ್ × ಟೈಮ್ ಆಗುತ್ತೆ. ಇಲ್ಲಿ ಒಂದರ ಡಿಸ್ಟೆನ್ಸ್ ಎಷ್ಟು ಕೊಟ್ಟಾನೆ 290 ಮೀಟರ್ ಕೊಟ್ಟಾನೆ, ಪ್ಲಸ್ ಇನ್ನೊಂದ್ರದ್ದು x ಮೀಟರ್ ಅಂತ ಅಂದ್ಕೊಂತೀನಿ. ಸ್ಪೀಡ್ ಎಷ್ಟೈತಿ ಇಲ್ಲಿ 96 × 5/18 × ಟೈಮ್ ಎಷ್ಟು ಕೊಟ್ರೆ 21 ಸೆಕೆಂಡ್ ಕೊಟ್ರೆ 3 6 18 3 7 21 6 1 6 16 ಎಷ್ಟಾಗುತ್ತೆ 80 × 7 ಮಾಡಿದ್ರೆ 560 ಆಗುತ್ತೆ. ಇದು 290 + x ಆಗುತ್ತೆ. x = ಎಷ್ಟಾಗುತ್ತೆ? ಇದು 270 ಮೀಟರ್ ಆಗುತ್ತೆ. ಇನ್ನೊಂದು ಟ್ರೈನಿನ ಉದ್ದ ಎಷ್ಟು 270 ಮೀಟರ್ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಾಮ್ ಮತ್ತು ಶ್ಯಾಮ್ ಅವರು ಪ್ರಸ್ತುತ ವಯಸ್ಸಿನ ಅನುಪಾತವು 3:4 ಆಗೈತಿ ಮತ್ತು 4 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತವು 2:3 ಆಗಿತ್ತು. ಇಂದಿನಿಂದ 4 ವರ್ಷಗಳ ನಂತರ ರಾಮ್ ಮತ್ತು ಶ್ಯಾಮ್ ಅವರ ವಯಸ್ಸಿನ ಅನುಪಾತ ಎಷ್ಟು ಇರುತ್ತೆ ಅಂತ ಕೇಳಿದ್ರೆ ನೋಡ್ರಿ, ರಾಮ್ ಮತ್ತು ಶ್ಯಾಮಂದು ಪ್ರೆಸೆಂಟ್ ಏಜ್ ರೇಷಿಯೋ ಎಷ್ಟೈತಿ 3:4 ಐತಿ. ಅಂದ್ರೆ 4 ವರ್ಷದ ಹಿಂದೆ ಅವ್ರದ್ದು ವಯಸ್ಸಿನ ರೇಷಿಯೋ ಎಷ್ಟೈತಿ 2:3 ಐತಿ. ನೋಡ್ರಿ, ಎರಡರ ನಡ್ಬರ್ಕ್ ಡಿಫ್ರೆನ್ಸ್ ಎಷ್ಟೈತಿ 1 ಐತಿ. ಈ 1 ವ್ಯಾಲ್ಯೂ ಎಷ್ಟು ಕೊಟ್ಟನ 4 ವರ್ಷ ಕೊಟ್ಟನ. ಹಂಗಾದ್ರೆ ರಾಮ್ ರೇಷಿಯೋ ಶ್ಯಾಮನ್ ಪ್ರೆಸೆಂಟ್ ಏಜ್ ಎಷ್ಟೈತಿ 4 3 12 4 4 16 ಮತ್ತು 4 ವರ್ಷಗಳ ನಂತರ ಅಂದ್ರೆ +4 +4 ಮಾಡ್ಬೇಕಂದ್ರೆ ಇದು 16 ಆಗುತ್ತೆ. ಇದು 20 ಆಗುತ್ತೆ. ಅಂದ್ರೆ 4 4 16 4 5 20 4:5 ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಎಂಬುವನು 89,500 ಮೊತ್ತವನ್ನು 3 ವರ್ಷಗಳ ಅವಧಿಗೆ ವಾರ್ಷಿಕ 7% ಸರಳ ಬಡ್ಡಿದಲ್ಲಿ ಸಾಲವಾಗಿ ಪಡಿತಾನೆ. ಬಿ ಎಂಬುವರು ಅದೇ ಮೊತ್ತವನ್ನು ಮೊದಲ ವರ್ಷಕ್ಕೆ 9%, ಎರಡನೇ ವರ್ಷಕ್ಕೆ 8% ಮತ್ತು ಮೂರನೇ ವರ್ಷಕ್ಕೆ 7% ಸರಳ ಬಡ್ಡಿದರಲ್ಲಿ ಸಾಲವಾಗಿ ಪಡಿತಾನೆ. ಎ ಮತ್ತು ಬಿ ಇಬ್ಬರು ಸೇರಿ ಪಾವತಿಸುವ ಒಟ್ಟು ಸರಳ ಬಡ್ಡಿ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಎ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎದು 89,500ಕ್ಕೆ ಎಷ್ಟು 3 ವರ್ಷಕ್ಕೆ 7% ಬಡ್ಡಿ ದರದೊಳಗೆ /100 ಮಾಡಿದ್ರೆ ಟೋಟಲ್ ಒಂದು ಇಂಟ್ರೆಸ್ಟ್ ಎಷ್ಟಾಗುತ್ತೆ 18,795 ರೂಪಾಯಿ ಏದಾಗುತ್ತೆ. ಆಮೇಲೆ ಬಿದು ಸರಳ ಬಡ್ಡಿ ನೋಡ್ರಿ, 1ನೇ ವರ್ಷಕ್ಕೆ ಏನೈತಿ ಫಸ್ಟ್ ಇಯರ್ಗೆ ಇಲ್ಲಿ 89,500ಕ್ಕೆ 1 ವರ್ಷಕ್ಕೆ ಒಂದು 9% ರೇಟ್ ಹಂಗೆ /100 ಮಾಡಿದ್ರೆ ಎಷ್ಟಾಗುತ್ತೆ ಒಂದು 1ನೇ ವರ್ಷ 8,055 ಆಗುತ್ತೆ. 2ನೇ ವರ್ಷ ಒಂದು ರೇಟ್ ಚೇಂಜ್ ಆಗುತ್ತೆ 89,500ಕ್ಕೆ ಅದ 8% ಹಂಗೆ /100 ಮಾಡಿದ್ರೆ ಎಷ್ಟಾಗುತ್ತೆ ಅದು 2ನೇ ವರ್ಷಕ್ಕೆ 7,160 ಆಗುತ್ತೆ. 3ನೇ ವರ್ಷಕ್ಕೆ ಎಷ್ಟಾಗುತ್ತೆ ಒಂದು 89,500ಕ್ಕೆ
7% ಬಡ್ಡಿ ದರದೊಳಗೆ ಅಂದ್ರೆ 3ನೇ ವರ್ಷಕ್ಕೆ ಎಷ್ಟು 6265 ಆಗುತ್ತೆ. 6265 7160 8050 ಅಂದ್ರೆ ಟೋಟಲ್ ಇದು ಅಮೌಂಟ್ ಎಷ್ಟಾಗುತ್ತೆ ಇಲ್ಲಿ ಟೋಟಲ್ ಅಮೌಂಟ್ 21480 ಆಗುತ್ತೆ. ಅಂದ್ರೆ ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ 21480 ಪ್ಲಸ್ 18795 ಮಾಡಿದ್ರೆ 40275 ಏನಾಗುತ್ತೆ ಟೋಟಲ್ ಇಂಟ್ರೆಸ್ಟ್ ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 9 ಸಂಖ್ಯೆಗಳ ಸರಾಸರಿ 3 ಆಗೈತೆ. ಅವುಗಳಲ್ಲಿ ಮೊದಲ 8 ಸಂಖ್ಯೆಗಳ ಸರಾಸರಿ 2 ಆಗಿದ್ರೆ 9ನೇ ಸಂಖ್ಯೆ ಯಾವ್ದಂತ ಕೇಳ್ಯಾರ. ಅಂದ್ರೆ 9 ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ 27 ಆಗುತ್ತೆ. 8 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ 16 ಆಗುತ್ತೆ. ಉಳಿದ ಸಂಖ್ಯೆ ಎಷ್ಟಾಗುತ್ತೆ 11 ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 10 ಮೀಟರ್ ಎತ್ತರ ಮತ್ತು 5 ಮೀಟರ್ ತ್ರಿಜ್ಯವನ್ನು ಹೊಂದಿರುವ ಸಿಲಿಂಡರ್ ಆಕಾರದ ಟ್ಯಾಂಕ್ನ ಮೇಲ್ಭಾಗದಲ್ಲಿ 0.5 ಮೀಟರ್ ತ್ರಿಜ್ಯ ಸಣ್ಣ ವೃತ್ತಾಕಾರದ ಕಟ್ ಮಾಡಲಾಗೈತಿ. ಹಾಗಾದರೆ ಆ ಟ್ಯಾಂಕ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳಿರಿ ಇಲ್ಲಿ. ಅಂದ್ರೆ ನೋಡ್ರಿ ಒಂದು ಟ್ಯಾಂಕ್ನಿಂದ ಇದು ಎಷ್ಟು ಇರ್ತೈತಿ ಇಲ್ಲಿ ಒಂದು ಕಟ್ ಮಾಡ್ಯಾರ ಅಂದ್ರೆ ಇದ್ರದ್ದು ಏರಿಯಾ ಇದ್ರ ಏರಿಯಾ ಪ್ಲಸ್ ಇದ್ರ ಏರಿಯಾ ಮಾಡ್ಬೇಕು ನಾವು. ಅಂದ್ರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾದ ಇದ್ರದ್ದು ಎಷ್ಟಾಗುತ್ತೆ ಟ್ಯಾಂಕ್ ಇದ್ದು 2πRh ಆಗುತ್ತೆ. ಅಂದ್ರೆ 2 ಇಂಟು ಪೈ ಇಂಟು ರೇಡಿಯಸ್ ಎಷ್ಟು ಕೊಟ್ಟನ ಇದ್ರದ್ದು 5 ಕೊಟ್ಟನ, ಹೈಟ್ 10 ಕೊಟ್ಟನ, ಅಂದ್ರೆ 100 ಪೈ ಆಕತಿ. ಒಂದು ಈ ಸರ್ಕಲ್ದ ಏರಿಯಾ ಮತ್ತು ಈ ಸರ್ಕಲ್ದ ಏರಿಯಾ ಏನಿರ್ತದೆ ಫಾರ್ಮುಲಾ πr² ಆಗುತ್ತೆ. ಅಂದ್ರೆ ಟೋಟಲ್ ಎಷ್ಟಾಗೈತಿ ಇದು ಪೈ ಇಂಟು r². ರೇಡಿಯಸ್ ಎಷ್ಟೈತಿ 5 ಐತಿ ಅಂದ್ರೆ 25 ಪೈ ಆಕತಿ. ನೋಡ್ರಿ ಇದ್ರಾಗ 0.5 ಮೀಟರ್ ಏನು ಮಾಡ್ಯಾನ ಕಟ್ ಮಾಡ್ಯಾನ ಅಂದ್ರೆ ನಾವು ಇದನ್ನ ಮೈನಸ್ ಮಾಡ್ಬೇಕು. ಅಂದ್ರೆ ಕಟ್ ಮಾಡಿದ ಏರಿಯಾ ಎಷ್ಟಾಗತ್ತದ ಪೈ ಇಂಟು 0.5² ಮಾಡಿದ ಎಷ್ಟಾಗತ್ತ 0.25² ಪೈ ಆಗುತ್ತೆ. ಇದರೊಳಗೆ ಇದನ್ನ ಮೈನಸ್ ಮಾಡೋದು ನಾವು ಇಲ್ಲಿ ಟೋಟಲ್ ಏರಿಯಾ ಏನಾಗತ್ತೆ ಇಲ್ಲಿ ಟೋಟಲ್ ಏರಿಯಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ 100 ಪ್ಲಸ್ 25 ಪೈ ಮೈನಸ್ 0.25 ಪೈ ಮಾಡಿದ್ವಿ ಅಂದ್ರೆ ಟೋಟಲ್ 149.75 ಪೈ ಏನಾಗುತ್ತೆ ಇದರದ್ದು ಮೇಲ್ಮೈ ವಿಸ್ತೀರ್ಣ ಆಗುತ್ತೆ.